ಮಿತಾಶ್ವನಮಗ ಕೃಷಾಶ್ವ, ಕೃಷಾಶ್ವನಮಗ ಪ್ರಸೇನಜಿತ್, ಪ್ರಸೇನನಿಗೆ ಪ್ರಸೇನಜಿತ್ಗೆ ಯುವನಾಶ್ವ. ಮಕ್ಳಿರ್ಲಿಲ್ಲ, ದುಃಖದಲ್ಲಿದ್ದ. ಮುನಿಗಳೆಲ್ಲ ಬಂದಿದ್ರು. ಅವರ ಗುಂಪಲ್ಲಿ ಕೃಚ್ಛ್ರಾಚರಣೆ ಮಾಡಿ ಕೈ ಮುಗಿದು ಕೇಳಿಕೊಂಡ, ನೀವು ದಯಾಳುಗಳಾದ್ರಿಂದ ನನಗೊಂದು ಸಂತತಿಯನ್ನ ಕರುಣಿಸಿ, ಅದಕ್ಕಾಗಿ ಒಂದು ಯಾಗ ಮಾಡಿಸಿ. ಅವ್ರು ಹೇಳಿದ್ರು, ಇಲ್ಲೆಲ್ಲ ಮಾಡ್ಲಿಕ್ಕಾಗಲ್ಲ, ಕಾಡಿಗೆ ಹೋಗ್ಬೇಕು ಅಂದ್ರು. ನಿವಸತೋ ದಯಾಲುಭಿಹಿ ಮುನಿಭಿಹಿ ಅಪತ್ಯೋತ್ಪಾದನಾಯ ಇಷ್ಟಿಹಿ ಕೃತ. ಸಂತತಿಯನ್ನ ಪಡೆಯುವುದಕ್ಕಾಗಿ ಇಷ್ಟಿಯನ್ನ ಮಾಡಿದ್ರು. ಇಷ್ಟಿಹಿ ಕೃತ. ತಸ್ಯಾಂಚ ಮಧ್ಯರಾತ್ರೋ ನಿವೃತ್ತಾಯ ಮಂತ್ರಪೂತ ಜಲಪೂರ್ಣಂ ಕಲಶಂ ವೇದಿ ಮಧ್ಯೆ ನಿವೇಶ್ಯ ಮುನಯಃ ಸುಷುಪುಹು. ಅವರು ರಾತ್ರಿ ಸಾಮಾನ್ಯ ಕಲಶ ಎಲ್ಲ ಪ್ರತಿಷ್ಠಾಪನೆ ಮಾಡುವುದು ರಾತ್ರಿಗೆ, ಅಂದ್ರೆ ತುಂಬಾ ಜಪ ಮಾಡ್ಲಿಕ್ಕಿರುತ್ತೆ. ಮರುದಿವಸ ಬೆಳಿಗ್ಗೆ ಇನ್ನೆಷ್ಟಾಗುತ್ತೋ ಅಷ್ಟು ಮಾಡಿ, ಅದು ಅಭಿಷೇಕಕ್ಕಾದ್ರೆ ಅಭಿಷೇಕಕ್ಕೆ ಅಥವಾ ಇನ್ಯಾವ ಕಾರ್ಯಕ್ರಮಕ್ಕೂ ಅದಕ್ಕೆ. ಅಂದ್ರೆ ಇದು ಸತ್ಯನಾರಾಯಣ ಪೂಜೆ ಕಲಶ ಅಲ್ಲ, ಬೇರೆ ಯಾವುದೇ ಅಭಿಷೇಕಕ್ಕೆ ಅಥವಾ ಯಜ್ಞಕ್ಕೆ ಸಂಬಂಧಪಟ್ಟ ಕಲಶವನ್ನ ಮಾಡುವುದು ಅಂತಾದ್ರೆ ರಾತ್ರಿ ಪ್ರತಿಷ್ಠೆ ಮಾಡುವುದು ಕ್ರಮ. ಮಧ್ಯರಾತ್ರಿಯ ತನಕ ಜಪಿಸಿ ಮಂತ್ರಪೂರ್ಣವಾಗಿ ಅದನ್ನ ನೀರನ್ನು ತುಂಬಿಸಿ ವೇದಿಯ ಮಧ್ಯದಲ್ಲಿ ಇಟ್ಟು ಮುನಿಗಳು ಮಲಗಿದ್ರು. ಮುನಿಗಳು ವಿಶ್ರಾಂತಿಗೆ ಹೋದ್ರು. ಇವನಿಗೆ ರಾತ್ರಿ ಸಿಕ್ಕಾಪಟ್ಟೆ ಯಾಕೋ ಬಾಯಾರಿಕೆ ಆಯ್ತು, ನಡಿಲಿಕ್ಕಾಗ್ಲಿಲ್ಲ. ಸುಷುಪ್ತೆ ತೇಷು ಅತೀವ ತೃಟ್ ಪರೀತಸ್ಸಹ ಭೂಪಾಲಃ ತಮಾಶ್ರಮಂ ವಿವೇಶ. ಈ ಕಾಡಿನಲ್ಲಿ ಇರುವ ಸಂದರ್ಭದಲ್ಲಿ ಅವನಿಗೆ ರಾಜರು ಅಂತ ಕೋಡಿರಲ್ಲ, ಅವನೊಬ್ಬ ಯಜಮಾನ ಅಷ್ಟೇ. ಅವನ್ ಚಪ್ಪಾಳೆ ತಟ್ಟೋದು, ಕರೆಯುವುದು, ಬರ್ರಿ ಅಂತ ಹೇಳುದು ಏನಿಲ್ಲ. ಅವನೇ ಏನ್ ಬೇಕೋ ಅದನ್ನ ಮಾಡ್ಕೋಬೇಕು. ಯಾರನ್ನು ಆದೇಶ ಮಾತಾಡ್ಲಿಕ್ಕಿಲ್ಲ, ವ್ರತ ಇರುತ್ತೆ ಕೆಲವೆಲ್ಲ, ನೆಲದಲ್ಲಿ ಮಲಗುದು ಇತ್ಯಾದಿ. ಏನಾಯ್ತು, ಬಾಯಾರಿಕೆ ಆದ್ರಿಂದ ಎದ್ದು ಓಡಾಡಿದ, ಎಲ್ಲೂ ನೀರು ಸಿಗ್ಲಿಲ್ಲ. ಕೊನೆಗೆ ಆ ಋಷಿ ಶಾಲೆಯನ್ನ ಋತ್ವಿಕ್ ಶಾಲೆ ಅಂತ ಕರೀತಾರೆ, ಆ ಯಜ್ಞದ ಶಾಲೆಗೆ ಹೋದ. ಯಜ್ಞದ ಶಾಲೆಗೆ ಹೋದಾಗ ಅಲ್ಲಿ ಕಲಶದಲ್ಲಿ ನೀರು ಕಾಣಿಸ್ತು. ಸುಪ್ತಾಂಶ್ಚ ತಾನ್ ಋಷೀನ್ನೇವ ಉತ್ಥಾಪಯಾಮಾಸ ತಚ್ಚ ಕಲಶಂ ಅಪರಿಮೇಯ ಮಾಹಾತ್ಮ್ಯ ಮಂತ್ರಪೂತಂ ಪಪೌ. ಎಲ್ರು ಮಲಗಿ ಆದಾಗ ಅವನು ಕುಡಿದಿದ್ದಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ಮಂತ್ರಪೂತವಾದ ಜಲವನ್ನು ಕುಡಿದಿದ್ದಾನೆ. ಕೇಳಿದ್ರು, ಯಾರು ಈ ಮಂತ್ರಪೂತವಾದ ನೀರು ಕುಡಿದವರು? ಕೇನ ಏತದ್ ಮಂತ್ರಪೂತಂ ವಾರಿಪೀತಂ, ಯಾರು ಈ ಮಂತ್ರಪೂತವಾದ ನೀರನ್ನ ಕುಡಿದವರು ಅಂತ. ಆಗ ಅತ್ರ ಹಿ ರಾಜ್ಞೋ ಯವನಾಶ್ವಸ್ಯ ಪತ್ನಿ ಮಹಾಬಲ ಪರಾಕ್ರಮಂ ಪುತ್ರಂ ಜನಯಿಷ್ಯತಿ ಇತ್ಯಾಕರ್ಣ್ಯ ಸಹ ರಾಜ ಅಜಾನತ ಮಯಾ ಪೀತಮಿತ್ಯಾಹ. ಅವನು ಹೇಳ್ತಾನೆ, ಋಷಿಗಳು ಹೇಳ್ತಾರೆ, ಇಲ್ಲಿ ರಾಜನಾದ ಯುವನಾಶ್ವನಿಗೆ ಅವನ ಮಡದಿಯಲ್ಲಿ ಮಹಾಬಲ ಪರಾಕ್ರಮಿಯಾದಂತಹ ಮಕ್ಕಳನ್ನ ಪಡೆಯುವುದಕ್ಕೋಸ್ಕರ ಈ ಜಲವನ್ನ ಸಂಪಾದಿಸಿತ್ತು ಅಂತ ಇಷ್ಟು ಕೇಳುವಾಗ ಅವನಿಗೆ ಅಯ್ಯೋ ಹೌದಾ, ಅಜಾನತ ಮಯಾ ಪೀತಂ, ತಿಳಿಯದೆ ನಾನು ಕುಡಿದು ಬಿಟ್ಟೆ ಎಂದ. ಗರ್ಭಶ್ಚ ಯುವನಾಶ್ವಸ್ಯೋದರೇ ಅಭವತ್ ಕ್ರಮೇಣ ಚ ವವೃಧೆ. ಅವ್ರು ಹೇಳ್ತಾ ಹೇಳ್ತಾ ಸ್ವಲ್ಪ ದಿವಸಗಳಲ್ಲೇ ಅವನ ಹೊಟ್ಟೆ ಬೆಳೆಯಿತು. ವವೃಧೆ, ಅವನು ಗರ್ಭಿ ಏನ್ ಹೇಳುದು, ಶಬ್ದ ಹೇಳಲಿಕ್ಕಿಲ್ಲ, ಗರ್ಭಿಣ ಅದ ಅಂತ ಹೇಳುದ, ಮತ್ತೆ ಹೆಸರಿಲ್ಲ. ಋಷಿಗಳು ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿರು, ನಿನಗೆ ಅದಕ್ಕೆ ಬೇಕಾದ ವ್ಯವಸ್ಥೆ ನಾವು ಮಾಡ್ತೇವೆ. ಪ್ರಾಪ್ತ ಸಮಯಶ್ಚ ದಕ್ಷಿಣಂ ಕುಕ್ಷಿಂ ಅವನಿಪತೇ ನಿರ್ಭಿದ್ಯ ನಿಶ್ಚಕ್ರಾಮ. ಏನು ಚಿಂತಿಸ್ಬೇಡ, ನಾವೇ ಸಿಸರಿಯನ್ ಮಾಡಿ ನಿನಗೆ ಹೊಲಿಗೆ ಹಾಕ್ತೇವೆ ಅಂತ ದಕ್ಷಿಣ ಭಾಗದ ಹೊಟ್ಟೆಯನ್ನ ಸೀಳಿ ನಿರ್ಭಿದ್ಯ ನಿಶ್ಚಕ್ರಾಮ, ಅದನ್ನು ಸೀಳಿ ಆ ಮಗುವನ್ನ ಹೊರಗೆ ತೆಗೆದು. ರಚಾಸೋ ರಾಜ ಮಮಾರ,
ನಚಾಸೌ ರಾಜ ಮಮಾರ. ಹೊಟ್ಟೆ ಸೀಳಿದ್ರೆ ಸತ್ತೋಗ್ಬೇಕಿತ್ತಲ್ಲ ಅಂದ್ರೆ ಇಲ್ಲ. ಋಷಿಗಳು ವಾಪಸ್ ಹೊಲಿಗೆ ಹಾಕಿ ಸಿಸರಿಯನ್, ಮೊದಲ ಸಿಸರಿಯನ್ನು ನಮ್ಗೆ ಇತಿಹಾಸದಲ್ಲಿ ದಾಖಲೆ ಆಗುವಂತದ್ದು ಈ ಯುವನಾಶ್ವನ ಪ್ರವೃತ್ತಿಯಲ್ಲಿ. ಆ ರಾಜ ಹೆತ್ತು ಸತ್ತಿಲ್ಲ, ಋಷಿಗಳಿಂದಾಗಿ ಬದುಕಿದ. ಜಾತೋ ನಾಮೇಶಕಂ ಧಾಸ್ಯತಿ ಇತಿ ತೇ ಮುನಯಃ ಪ್ರೋಚುಃ. ಜಾತಃ ಹುಟ್ಟುತ್ತಲೇ ಏಷಃ ಕಂ ಧಾಸ್ಯತಿ. ಋಷಿಗಳು ಕೇಳಿದ್ರಂತೆ, ಇವನು ಯಾರನ್ನ ಆಶ್ರಯಿಸಿ ಹಾಲು ಕುಡಿತಾನೆ? ಯಾಕಂದ್ರೆ ಇವನು ತಂದೆಯಾಗಿದ್ರು ತಾಯಿಯ ಹಾಗೆ ಎದೆ ಹಾಲು ಕೊಡುವುದರಲ್ಲಿ ಅಸಮರ್ಥ. ಅಥಾಗತ್ಯ ದೇವರಾಜೋಬ್ರವೀತ್ ಮಾಮಯಂ ಧಾಸ್ಯತಿ ಇತಿ. ತಕ್ಷಣವೇ ಅವನ ಯಜ್ಞದಲ್ಲಿ ಯಾವಾಗ್ಲೂ ಕೂಡ ನೇರವಾಗಿ ಆಹುತಿಯನ್ನು ಸ್ವೀಕರಿಸುವಂತಹ ಇಂದ್ರ ತನಗೊಂದು ಜವಾಬ್ದಾರಿ ಇದೆ, ಈ ಮನೆಯ ಯಜಮಾನನಿಗೆ ರಕ್ಷಣೆ ಕೊಡಬೇಕಾದ್ದು ನನ್ನ ಹೊಣೆಗಾರಿಕೆ ಅಂತ ಭಾವಿಸಿ, ಋಷಿಗಳು ಬೇರೆ ಈ ಮಗುವಿಗೆ ಆಶ್ರಯ ಯಾರು ಅಂತ ಕೇಳಬೇಕಾದ್ರೆ ನಾನು ಅದಕ್ಕೆ ಉತ್ತರ ಕೊಡಬೇಕು ಅಂತ ಇಂದ್ರ ಸ್ವತಃ ಬಂದು ತನ್ನ ಬೆರಳನ್ನ ಬೀರಿ ಅಥವಾ ಬೆರಳನ್ನ ನೀಡಿ ಮಾಮಯಂ ಧಾಸ್ಯತಿ, ಇವು ನನ್ನನ್ನ ಆಶ್ರಯಿಸ್ತಾನೆ ಅಂತ ಹೇಳಿದ. ತಥೋ ಮಾಂಧಾತೃ ನಾಮಾಸೋ ಅಭವತ್. ಆದ್ರಿಂದಾಗಿ ಮಾಂಧಾತೃ ಅಂತ ಅವನಿಗೆ ಹೆಸರಾಯಿತು. ವಕ್ತ್ರೇ ಚಾಸ್ಯ ಪ್ರದೇಶಿನಿ ದೇವೇಂದ್ರೇಣ ನೆಸ್ತಾತಾಂ ಪಪೌ. ವಕ್ತ್ರೆ ಬಾಯಿಯಲ್ಲಿ, ಅಸ್ಯ ವಕ್ತ್ರೆ ಇವನ ಬಾಯಿಯಲ್ಲಿ, ಪ್ರದೇಶಿನಿ ಅಂದ್ರೆ ತರ್ಜನಿ ಅಥವಾ ತೋರು ಬೆರಳು ಅಂತ ಅರ್ಥ. ಪ್ರದೇಶ ಅಂದ್ರೆ ತೋರಿಸುದು, ಅದ್ಯಾವುದು ಅಂತ. ಪ್ರದೇಶ ಅಂದ್ರೆ ತೋರಿಸ್ಲಿಕ್ಕೆ ಯೋಗ್ಯವಾದದ್ದು ಅಂತ ಅರ್ಥ. ತೋರಿಸುವುದು ಯಾವುದರಿಂದಲೂ ಅದು ಪ್ರದೇಶಿನಿ. ದೇವೇಂದ್ರ ಪ್ರದೇಶಿನಿಯನ್ನ ನ್ಯಸ್ತ ಬಾಯಲ್ಲಿಟ್ಟ. ತಾಂ ಪಪೌ ಆ ಬೆರಳಿನಿಂದ ನೀರು ಅಮೃತವನ್ನು ಚೀಪಿತು. ತಾಂ ಚಾಮೃತ ಸ್ರವಿಣೀಂ ಆಸ್ವಾದ್ಯಗ್ನೈವ ವ್ಯವರ್ಧತ. ಒಂದೇ ಹಗಲಲ್ಲಿ ಆ ಅಮೃತ ಸ್ರಾವಿಣಿ ಆದ ಬೆರಳನ್ನ ಆಸ್ವಾದಿಸಿ ಆ ಅಮೃತವನ್ನ ಕುಡಿದು ಒಂದೇ ದಿನದಲ್ಲಿ ವ್ಯವರ್ಧತ ಬೆಳೆದು ಬಿಟ್ಟ. ತತಸ್ತು ಮಾಂಧಾತ ಚಕ್ರವರ್ತಿ ಸಪ್ತದ್ವೀಪಾಂ ಮಹೀಂ ಬಭುಜೆ. ಅವನು ಹೇಗೆ ಬೆಳೆದ ಅಂದ್ರೆ ಅವನ ಆಂತರಿಕ ಬೆಳವಣಿಗೆ, ಬಾಹ್ಯಿಕವಾದ ಬೆಳವಣಿಗೆ ಎರಡೂ ಕೂಡ ಅತ್ಯಂತ ಎತ್ತರದ್ದಾಗಿತ್ತು. ಸಪ್ತದ್ವೀಪಯುಕ್ತವಾದ ಭೂಮಿಯನ್ನೇ ಆಳಿದ. ಅದರಿಂದಾಗಿ ನಾವು ನಿತ್ಯದಲ್ಲಿ ಮಾಂಧಾತ ನಹುಶೋಂಬರೀಶ ಸಗರೌ ರಾಜ ಪೃತರು ಹೈಹಯ ಶ್ರೀಮಾನ್ ಧರ್ಮಸುತೋ ನಳೋ ದಶರಥೋ ರಾಮೋ ಯಯಾ ತಿರ್ಯದು ಅಂತ ನಿತ್ಯದಲ್ಲಿ ಸ್ಮರಿಸ್ತೇವೆ ಮಾಂಧಾತೃವನ್ನ ಮೊದಲು. ತತ್ರಾಯಂ ಶ್ಲೋಕ. ಅವನ ವಿಷಯದಲ್ಲಿ ಒಂದು ಶಾಸ್ತ್ರಕಾರರು, ಋಷಿಗಳು ಒಂದು ಮಾತು ಹೇಳ್ತಾರೆ. ನಾರಾಯಣ ಯಾವತ್ ಸೂರ್ಯ ಉದೇತ್ಯಸ್ತಂ ಯಾವಚ್ಚ ಪ್ರತಿಷ್ಠತಿ ಸರ್ವಂ ತದ್ಯೌವನಾಶ್ವಸ್ಯ ಮಾಂಧಾತು ಕ್ಷೇತ್ರ ಮುಚ್ಯತೆ. ಎಲ್ಲಿಂದ ಸೂರ್ಯ ಹುಟ್ಟುತ್ತಾನೋ, ಎಲ್ಲಿಗೆ ಹೋಗಿ ಸೂರ್ಯ ಮುಳುಗುತ್ತಾನೋ ಅಲ್ಲಿ ತನಕ ಯುವನಾಶ್ವನ ಮಗನಾದ ಮಾಂಧಾತೃವಿಗೆ ಆ ಕ್ಷೇತ್ರ ಸೇರುತ್ತೆ. ಅಂದ್ರೆ ಅವನು ಇದ್ದ ಕಾಲ ಅಷ್ಟು ದೀರ್ಘಾವಧಿಯನ್ನ ಆಳಿದ, ದೀರ್ಘ ವ್ಯಾಪ್ತಿಯನ್ನ, ಪ್ರದೇಶವನ್ನ ವ್ಯಾಪಿಸಿದ. ಮಾಂಧಾತ ಶಶಬಿಂದೋರ್ದುಹಿತರಂ ಬಿಂದುಮತೀಂ ಉಪಯೇಮಿ. ಶಶಬಿಂದುವಿನ ಮಗಳು ಬಿಂದುಮತಿ ಅಂತ ಮಾಂಧಾತೃ ಅವಳನ್ನ ವಿವಾಹವಾದ. ಪುರುಕುತ್ಸಂ ಅಂಬರೀಷಂ ಮುಚುಕುಂದಂಚ ತಸ್ಯಾಂ ಪುತ್ರತ್ರಯಂ ಉತ್ಪಾದಯಾಮಾಸ. ಪುರುಕುತ್ಸ ಅಂತ ಒಬ್ಬ ಮಗ, ಅಂಬರೀಷ ಅಂತ ಒಬ್ಬ ಮಗ. ಈ ಅಂಬರೀಷ ನಾಭಾಗನ ಮಗ ಅಲ್ಲ, ಇನ್ನೊಬ್ಬ. ಮುಚುಕುಂದನನ್ನು ಹೆತ್ತ. 3 ಮಕ್ಕಳು ಆತನಿಗೆ ಮುಂದಿನ ವ್ಯವಸ್ಥೆಗೆ ಬಂದ್ರು. 50 ದುಹಿತರಂ, ಅಷ್ಟೇ ಅಲ್ಲ 50 ಹೆಣ್ಣು ಮಕ್ಕಳನ್ನು ಹೆತ್ತಿದ್ದಾನೆ. ಏವ ತಸ್ಯ ನೃಪತೇರ್ ಬಭೂವು. ಅದೇ ಬಿಂದುಮತಿಯಲ್ಲಿ 50 ಜನ ಹೆಣ್ಮಕ್ಕಳನ್ನು ಕೂಡ ಆತ ಪಡೆದಿದ್ದಾನೆ. ತಸ್ಮಿನ್ನುತ್ತರೆ ಬಹೃಚಶ್ಚ ಸೌಭರಿರ್ನಾಮ ಮಹರ್ಷಿ ಅಂತರ್ಜಲೇ 12 ಕಾಲಮುವಾಸ. ಈ ಋಗ್ವೇದದ ಪ್ರಧಾನ ಋಷಿ ಎನಿಸಿದಂತಹ ಸೌಭರಿಯೊಬ್ಬ ನೀರಿನ ಆಳದಲ್ಲಿ 12 ವರ್ಷಗಳ ಕಾಲ ತಪಸ್ಸು ಮಾಡಿದ. ತಪಸ್ಸು ಮಾಡಿ ತತ್ರ ಚ ಅಂತರ್ಜಲೇ ಸ್ವದೋನಾಮ ಅತಿ ಬಹು ಪ್ರಜೋ ಅತಿಮಾತ್ರ ಪ್ರಮಾಣೋ ಮೀನಾಧಿಪತಿರಾಸೀತ್. ತತ್ರ ಅಂತರ್ಜಲೆ, ಅವನು ನೀರೊಳಗೆ ಇರ್ಬೇಕಾದ್ರೆ ಚೆನ್ನಾಗಿ ಮದಭರಿತವಾದ ಸಮ್ಮದ ಅನ್ನುವ ಹೆಸರಿನ ತುಂಬಾ ಮಕ್ಕಳು ಮರಿಗಳನ್ನ ಹೊತ್ತುಕೊಂಡು ತನ್ನ ಪರಿವಾರದ ಜೊತೆಗೆ
ಹೋಗ್ತಾ ಇದ್ದ ಅತಿ ಮಾತ್ರ ಪ್ರಮಾಣ ಮೀನಾಧಿಪತಿ. ತುಂಬಾ ದೊಡ್ಡ ಗಾತ್ರದ ಶರೀರ, ಸುತ್ತ ಸಣ್ಣ ಮರಿಗಳೆಲ್ಲ ಅದನ್ನ ಮುತ್ತಿಕೊಂಡು ಮುದ್ದಾಡ್ತಾ ಹೋಗ್ತಾ ಇರುವ ಒಬ್ಬ ಅಧಿಪತಿಯನ್ನ ಅವನು ನೋಡಿದ. ತಸ್ಯ ಚ ಪುತ್ರ ಪೌತ್ರ ದೌಹಿತ್ರಾಹ ಪೃಷ್ಠತೋಗ್ರತಃ ಪಾರ್ಶ್ವಯೋಃ ಪಕ್ಷಪುಚ್ಛ ಶಿರಸಾಂಚೋಪರಿಭ್ರಮಂತಸ್ತೇನೈವ ಸದಾಹರ್ ನಿಶಮತಿ ಸದಾ ಅಹರ್ನಿಶಂ ಅತಿನಿವೃತ್ತ ರೇಮಿರೆ. ಸದಾ ಅಹರ್ನಿಶಂ, ರಾತ್ರಿ ಹಗಲು ಅವನು ನೀರೊಳಗೆ ಕೂತಿದ್ದಾನೆ. ನೋಡಿ, ಮನಸ್ಸು ಅಂದ್ರೆ ದಾರಿ ಬದಲಾಯಿಸಬೇಕು ಅಂತಿದ್ರೆ ಯಾವ ಇನ್ಸಿಡೆಂಟ್ ಬೇಕಾದ್ರೂ ಸಾಕು, ಜಗತ್ತಿನ ಉಳಿದ ವ್ಯಕ್ತಿಗಳ ಸಂಪರ್ಕ ಬೇಡ ಅಂತ ಅವನು ನೀರಲ್ಲಿದ್ದ. ನೀರಲ್ಲಿ 12 ವರ್ಷಗಳ ಕಾಲ ತಪಸ್ಸು ಮಾಡಿದ್ದಾನೆ. ಆದ್ರೂ ಅವನಿಗೊಂದು ಮಧ್ಯದಲ್ಲಿ ಒಂದು ಜೀವನದ ಯೋಗ ಇತ್ತು. ದೊಡ್ಡ ಮೀನಿನ ಸುತ್ತ ಸಾವಿರಾರು ಉಪಮೀನುಗಳು, ಸಣ್ಣ ಮೀನುಗಳು, ಮೊಮ್ಮಕ್ಕಳು, ಮರಿಮಕ್ಕಳು, ದೌಹಿತರು ಎಲ್ಲ ಅಂತ ಹೇಳ್ತಾರೆ. ಅಷ್ಟೂ ಜನ ಮಕ್ಕಳು ಅದರ ತಲೆಯನ್ನು, ಬೆನ್ನನ್ನು, ಬುಡವನ್ನು, ಕಾಲನ್ನು, ಕೈಯನ್ನು ಮುದ್ದಾಡ್ತಾ ಹೀರ್ತಾ ತಮ್ಮ ಪ್ರೀತಿಯನ್ನ ತೋರಿಸ್ತಾ, ಮೀನುಗಳು ನೋಡ್ಲಿಕ್ಕೆ ಅದರ ಅಬ್ಸರ್ವ್ ಮಾಡಿದವರಿಗೆ ಬಹಳ ಇಷ್ಟ ಆಗತ್ತೆ. ಬಹಳ ಸುಂದರವಾದ ಸ್ವಭಾವದ್ದು. ಅದು ಮನುಷ್ಯನಿಗೆ ಹತ್ರ ಆದ್ರೆ ತುಂಬಾ ತುಂಬಾ ಮನುಷ್ಯನನ್ನ ಪ್ರೀತಿಸ್ತಾವೆ. ಅಂದ್ರೆ ಆ ರೀತಿ ಆ ಪ್ರೀತಿಯಿಂದ ಇವನನ್ನ ತನ್ನ ಒಡನಾಟದಿಂದ ಅವನ ಗಮನವನ್ನ ತನ್ನೆಡೆಗೆ ಸೆಳೆಯಿತು. ತಸ್ಯ ಚ ಪುತ್ರ ಪೌತ್ರ ದೌಹಿತ್ರಾಹ ಪೃಷ್ಠತೋಗ್ರತಃ ಪಾರ್ಶ್ವಯೋಃ, ಅಗ್ರತಃ ಮುಂದೆ, ಹಿಂದೆ, ರೆಕ್ಕೆಗಳ ಮುಂದೆ, ಪುಚ್ಛದ ಮೇಲೆ, ಶಿರಸ್ಸಿನ ಪಕ್ಕದಲ್ಲಿ ಓಡಾಡುತ್ತಾ ಯಾವಾಗಲೂ ಹಗಲು ಇರುಳು ಅಂತ ಅತಿ ನಿರ್ವೃತ್ತ ಅಂದ್ರೆ ಸುಖ, ನಿರ್ವೃತ್ತ, ನಿತರಾವೃತ, ಎಲ್ಲದರ ಜೊತೆಗೂ ಪೂರ್ಣವಾಗಿ ಹೊಂದಿಕೊಂಡು ಬದುಕುವಂತಹ ಹೊಂದಾಣಿಕೆಯ ಸಂತೋಷ ಸ್ಥಿತಿ ಏನಿದೆ ಅದನ್ನ ನಿರ್ವೃತಿ ಅಂತ ಹೇಳ್ತಾರೆ. ರೇಮಿರೇ, ಸಂತೋಷವಾಗಿದ್ವು. ಸಚ ಅಪತ್ಯ ಸ್ಪರ್ಶೋಪಚೀಯಮಾನ ಪೌತ್ರ ದೌಹಿತ್ರಾದಿಭಿ ಸಹಾನುದಿನಂ ಸುತರಾಂ ರೇಮೇ. ಅವನು ಈಗ ಒಂದು ಮರಿ ಬಂದು ಮುಟ್ಟಿದಾಗ ಆನಂದ ಆಗತ್ತೆ, ಎರಡನೇದ್ ಬಂದಾಗ ನಾವು ಅನ್ಕೊಳ್ಳೋದೇನು ಅಂದ್ರೆ ಲೋಕದಲ್ಲಿ ಎಷ್ಟು ಅಂತ. ಅದೇ ಮಗು ಬಂದು ಇನ್ನೊಂದ್ಸಲ ಮುಟ್ಟಿದಾಗ್ಲೂ ಅಯ್ಯೋ ಅಂತ ನಾವ್ ಅನ್ಕೋತೀವಿ. ಆದ್ರೆ ಆ ಸಂತತಿಗಳು ತಮ್ಮ ಸುಕೋಮಲವಾದಂತಹ ಸ್ಪರ್ಶದಿಂದ ಮುಟ್ಟಿದ ಆ ಯಜಮಾನನ ಹರ್ಷವನ್ನ ನೋಡಿ ಮತ್ತೆ ಬಂದು ಮುಟ್ತಾ ಇದ್ವಂತೆ. ಅದು ಒಂದಲ್ಲ, 100 ಅದಕ್ಕೆ ಎಷ್ಟು ಆನಂದ ಆಗಿರಬಹುದು. ಪ್ರತಿಯೊಂದೂ ಬಂದು ತನ್ನ ಪ್ರೀತಿಯನ್ನ ಆ ಮೀನಿನ ಪಕ್ಕದಲ್ಲಿ ತೋರಿಸ್ತಾ ಇತ್ತು. ಇದನ್ನ ನೋಡ್ತಾ 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 ಮಕ್ಕಳು, ಮರಿಮಕ್ಕಳು, ಮೊಮ್ಮಕ್ಕಳು ಇತ್ಯಾದಿಗಳ ಜೊತೆಗೆ ರಾತ್ರಿ ಹಗಲು ಸ್ವಲ್ಪವೂ ಬಿಡುವಿಲ್ಲದೆ, ಬೇಸರವೂ ಇಲ್ಲದೆ, ಆರೋಗ್ಯಯುತವಾಗಿ ಶಾಂತಿಯಿಂದ ತನ್ನ ಕರ್ತವ್ಯ ಅನ್ನುವ ಹಾಗೆ ಅವುಗಳಿಗೆ ಬೇಕಿರುವುದನ್ನ ಮಾಡುತ್ತಾ ಬದುಕ್ತಾ ಇತ್ತು ಆ ಮೀನಾಧಿಪತಿ. ಸುತರಾಂ ರೇಮೆ, ಸಂಪೂರ್ಣ ರಾತ್ರಿ ಅಂತಿಲ್ಲ, ಹಗಲು ಅಂತಿಲ್ಲ. ಆ ಕೌಟುಂಬಿಕ ಸೌಖ್ಯ ಅನುಭವಿಸಿದವರಿಗೆ ಮಾತ್ರ ಗೊತ್ತದು. ಗಲಾಟೆ, ಸಣ್ಣ ಪುಟ್ಟ ಅವ್ಯವಸ್ಥೆ ಎಲ್ಲಿರಲ್ಲ ಹೇಳಿ. ಈಗ ಕುಟುಂಬ ಬೇಡ ಅಂತ ಯಾವುದೋ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಬಂದಿರ್ತಾರೆ, ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಜಗಳ ಆಡ್ತಿರ್ತಾರೆ. ಅವರಿಗೆ ಜಗಳ ಅನ್ನೋದೊಂದು ಸ್ವಭಾವ ಇದ್ರೆ ಕುಟುಂಬದಲ್ಲಿ ಇದ್ರು ಜಗಳ ಆಡ್ತಾರೆ, ಕುಟುಂಬದಲ್ಲಿ ಇದ್ರು ಜಗಳ ಆಡ್ತಾರೆ. ಇಲ್ಲ ಮನೆಯ ವ್ಯವಸ್ಥೆ ಅಂತ ಬಂದು ಅದರಲ್ಲಿ ಒಂದು ಹೆಚ್ಚು ಕಮ್ಮಿ ಆಗುತ್ತೆ, ಅದನ್ನೆಲ್ಲ ಸಹಿಸ್ಕೊಂಡು ಹೋಗ್ಬೇಕು ಅಂತ ಗೊತ್ತಿದ್ರೆ ಖಂಡಿತ ಅದರಿಂದ ಏನು ಬೇಜಾರಾಗುದಿಲ್ಲ. ಇರ್ಬಾರ್ದು ಅಂತ ಹೇಳುವುದಲ್ಲ, ಇದ್ದದನ್ನ ವಿರೋಧಿಸುವುದು ಅನ್ನೋದು ಮೂರ್ಖತನ. ಒಬ್ರೇ ಇದ್ರೆ ಏನು ಸಮಸ್ಯೆ ಇಲ್ಲ, ಅವರಿಗೆ ನನಗೆ ಯಾರು ಬೇಡ ಅಂತಿದ್ರೆ ಇರ್ತಾರೆ, ಅಂತವ್ರು ಇರ್ತಾರೆ, ಅಂತವ್ರಿಗೆ ಅದೇ ಸಂತೋಷ ಇರುತ್ತೆ. ಏಕಾಂತ ಬೇಕು ಅಂತಾನೆ ಹೇಳುದು, ಅದರದ್ದು ಏಕಾಂತ ಇರ್ಬೇಕು. ನಮ್ಗೆ ಬೇಕಾದ ವ್ಯಕ್ತಿಗಳನ್ನ ಮಾತ್ರ ಇಟ್ಕೊಂಡಿರ್ತೇವೆ, ಉಳಿದ ಅವರು ಕೊನೆಗೆ ಜಗಳನೆ. ಈ 2 ಇರ್ತಾವೆ, 3 ಇರ್ತಾವೆ ಅಂತ ಏನು ಬದುಕ್ತಾವೆ ಅವುಗಳು ಏನು ಸುಖವಾಗಿ ಬದುಕಲ್ಲ. ಯಾರ್ಯಾರ ಮೇಲೋ ಏನೇನೋ ಕೋಪ ತಾಪ ಇದ್ದದ್ದನ್ನೆಲ್ಲ ಇಲ್ಲಿ ಬಂದು ಉಸುರ್ತಾ ಇರ್ತಾರೆ.
ಅಲ್ಲಿ ಯಾರಾದ್ರೂ ಒಬ್ರು ದೊಡ್ಡವರು ಸಮಾಧಾನ ಮಾಡುವವರು ಅಂತ ಇದ್ದಾಗ, ಅಂದ್ರೆ ಆಗುವ ಅವ್ಯವಸ್ಥೆಗಳನ್ನ ನಾನು ಖಂಡಿತ ನಿರಾಕರಣೆ ಮಾಡ್ತಿಲ್ಲ. ಏನೋ ಒಂದು ಮಾತಿಗೆ ಮಾತು ಬೆಳೆಯತ್ತೆ, ಕೆಲವು ಸಂದರ್ಭದಲ್ಲಿ ಅವರವರ ಅಧಿಕಾರ ಚಲಾಯಿಸ್ತಾರೆ, ಎಲ್ಲ ಸರಿ. ಆದ್ರೆ ಅದರಿಂದ ಆಗುವ ಕೌಟುಂಬಿಕ ಲಾಭದ ಪಟ್ಟಿಯನ್ನ ಮಾಡಿದ್ರೆ ಅದು ನಮಗೆ ಇವತ್ತಿಗೆ ಅರ್ಥವೂ ಆಗದೆ ಇರುವಷ್ಟು ದೂರಕ್ಕೆ ಹೊರಟೋಗ್ಬಿಟ್ಟಿದೆ ಮನಸ್ಸು. ಆದ್ರಿಂದಾಗಿ ಅಂಥದ್ದೊಂದು ಸೌಖ್ಯ ಅದು ಆ ಸೌಭರಿಗೆ ಅರ್ಥ ಆಯ್ತು. ಅವನಿಗೆ ಅರ್ಥ ಆಯ್ತು. ಯಾಕಂದ್ರೆ ಅವನು ಆ ಎಲ್ಲವನ್ನು ಬಿಟ್ಟಿದ್ದವನು. ಅವನಿಗೆ ಅರ್ಥ ಆಯ್ತು. ನಮಗೆ ಎಲ್ಲದರ ಜೊತೆಗೆ ಇದ್ದು ಗೊತ್ತಿಲ್ಲ, ಆದ್ರಿಂದಾಗಿ ಅದು ಬೇಕು ಅಂತ ಅನ್ಸಲ್ಲ. ಅಥಾಂತರ್ಜಲ ಜಲಾವಸ್ಥಿತ ಸೌಭರಿ ಏಕಾಗ್ರತಃ ಸಮಾಧಿಂ ಅಪಹಾಯ ಅನುದಿನಂ ತಸ್ಯ ಮತ್ಸ್ಯಸ್ಯ ಆತ್ಮಜ ಪುತ್ರ ಪೌತ್ರ ದೌಹಿತ್ರಾದಿಭಿಃ ಸಹ ಅತಿ ರಮಣೀಯತಾಂ ಅವೇಕ್ಷ್ಯ ಅಚಿಂತಯತ್. ನಾನು ಯಾವುದು ಹೇಳಿದ್ದಲ್ಲ, ಇಲ್ಲಿ ಇದ್ದಿದ್ದನ್ನೇ ಹೇಳ್ತಾ ಇದ್ದೇನೆ. ಆ ಅಂತರ್ಜಲದಲ್ಲಿ ವಾಸವಾಗಿದ್ದ ಸೌಭರ್ಯ ಏಕಾಗ್ರತೆಯಿಂದ ಸಮಾಧಿಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದ, ಆ ಧ್ಯಾನ ಮಾಡ್ತಾ ಅನುದಿನ ಅವನು ದೇವರ ಬಗ್ಗೆ ಯೋಚಿಸ್ತಾ ಈ ಮತ್ಸ್ಯದ ಒಡನಾಟವನ್ನ ನೋಡಿ ಮಕ್ಕಳು, ಮರಿಮಕ್ಕಳು, ಮೊಮ್ಮಕ್ಕಳು ಎಲ್ಲ ಜನರ ಜೊತೆಗೆ ಅತಿ ರಮಣೀಯವಾದಂತಹ ಕಾಲವನ್ನ ಕಳೆಯುತ್ತಾ ಇರುವುದನ್ನ ನೋಡಿ ಯೋಚಿಸಿದ. ಅಹೋ ಧನ್ಯೋಯಂ ಈದೃಶಂ ಅನಭಿಮತಂ ಯೋನ್ಯಂತರಮವಾಪ್ತ್ಯೈ ಆಪ್ತ್ಯೈ ಏಭಿಃ ಆತ್ಮಜ ಪುತ್ರ ಪೌತ್ರ ದೌಹಿತ್ರಾದಿಭಿಃ ಸಹ ರಮಮಾಣೋ ಅತೀವ ಅಸ್ಮಾಕಂ ಸ್ಪೃಹಾಮುತ್ಪಾದಯತಿ. ಅದರದ್ದು ಶಾಶ್ವತ ಅಂತ ತಿಳಿಬೇಕು ಅಂತ ನಾನು ಹೇಳ್ತಿಲ್ಲ. ಸೌಖ್ಯ ಇದೆ, ತಾತ್ಕಾಲಿಕವಾದ ಸೌಖ್ಯ ಇದೆ, ಅದು ತಾತ್ಕಾಲಿಕವೇ. ಮತ್ತೆ ಯಾಕಿರ್ಬೇಕು? ಕೆಲವೆಲ್ಲ ಏನ್ ಗೊತ್ತಾ, ಅದರಿಂದ ಪಡೆದ ಸೌಖ್ಯ ಅನ್ನೋದು ನಮ್ಮ ಒಳ್ಳೆಯ ಕರ್ಮದ ಫಲ ಆಗಿರುತ್ತೆ. ಅದಿಲ್ಲ ಅಂತಾದಾಗ ಅದರ ಬಗ್ಗೆ ನಮಗೆ ಅರ್ಥ ಆಗುದಿಲ್ಲ ಅಷ್ಟೇ. ಆದ್ರೆ ಅದು ಕೂಡ ಅವನಿಗೆ ಪಾಠವನ್ನ ಕಲಿಸುತ್ತೆ, ಅದು ಕೂಡ ಅವನ ಬದುಕನ್ನ ಹಸನಾಗಿಸುತ್ತೆ. ಅಹೋ ಧನ್ಯ, ಎಷ್ಟು ಚೆನ್ನಾಗಿರುತ್ತೆ ಈ ಕೌಟುಂಬಿಕ ಬದುಕು. ಅಯಂ ಈದೃಶಂ ಅನಭಿಮತಂ, ನಾನಿದರ ಇಲ್ಲಿ ತನಕ ಅದನ್ನ ಗಮನಿಸ್ಲೇ ಇಲ್ಲ. ನನ್ನ ಜೀವನಕ್ಕೆ ಅಂತದ್ದನ್ನ ಇಷ್ಟು ಒಂದು ಸಾಮಾನ್ಯ ಅತ್ಯಂತರಂ ಅವಾಪ್ತ್ಯ ಅನಭಿಮತಂ ಯೋನ್ಯಂತರಂ. ಅಂದ್ರೆ ಮನುಷ್ಯ ಬದುಕ್ಲಿಕ್ಕೆ ಅಂತ ಬಯಸುದಾದ್ರೆ ಮನುಷ್ಯನಾಗಿ ಬದುಕ್ಬೇಕು ಅಂತ ಅನ್ಕೊಳ್ತಾನೆ ಹೊರತು ಉಳಿದ ಜೀವರಾಶಿಯಲ್ಲಿ ಅವನಿಗೆ ಆಪ್ಷನ್ ಕೊಟ್ರೆ ಬೇಡ ಅಂತಾನೆ. ಅಂತಹ ಯಾವುದೇ ಭೋಗ ಭಾಗ್ಯಗಳನ್ನ ಅನುಭವಿಸ್ಲಿಕ್ಕೆ ಅವಕಾಶವಿಲ್ಲದ ಮೀನಿನ ಶರೀರದಲ್ಲೂ ಕೂಡ ಒಂದು ಕುಟುಂಬ ಅನ್ನೋದು ಇಷ್ಟು ಚೆನ್ನಾಗಿರುತ್ತೆ ಅಂತಂದ ಮೇಲೆ ಇನ್ನು ಸ್ವಲ್ಪ ತಲೆ ಖರ್ಚು ಮಾಡಿ ಜೀವನವನ್ನ ಅರ್ಥ ಮಾಡಿಕೊಂಡು ಎಲ್ಲರ ಜೊತೆಗೆ ಹೊಂದಿಕೊಂಡು, ಹೊಂದಾಣಿಕೆ ಅನ್ನೋದು ಒಂದು ಶಬ್ದ ಮನುಷ್ಯ ತುಂಬಾ ಅರ್ಥ ಮಾಡಿಕೊಳ್ಬೇಕಾದ ಸಂಗತಿ. ಇದು ಒಂದು ಇಲ್ಲದೆ ಹೋದಾಗ ಬದುಕಿನಲ್ಲಿ ಎಷ್ಟು ಸಂಪತ್ತಿದ್ರು, ಎಷ್ಟು ಜ್ಞಾನ ಇದ್ರು, ಎಷ್ಟು ಹೊಂದಾಣಿಕೆ ಅಂತಂದ್ರೆ ಅದರ ಅರ್ಥ ನಮ್ಮತನವನ್ನು ಬಿಡುದು ಅಂತ ಅರ್ಥ ಅಲ್ಲ, ನಮ್ಮತನವನ್ನು ಉಳಿಸ್ಕೊಂಡು ಅವರ ತನವನ್ನು ಗೌರವಿಸುವುದು. ಇದು ಎಲ್ಲರಲ್ಲೂ ಆದಾಗ ಚೆನ್ನಾಗಿರುತ್ತೆ. ಮಾಡಲ್ಲ ಅಂದ್ರೆ ಅವರು ದಡ್ರು ಅಷ್ಟೇ, ಅವ್ರು ಕಳ್ಕೊಳ್ತಾರೆ. ಹಾಗೆ ಅವನು ಅನಭಿಮತಂ, ಮನುಷ್ಯನಿಗೆ ಅವಕಾಶವೇ ಇರುವುದಿಲ್ಲ. ಅಂದ್ರೆ ಎಲ್ಲಾ ಅವಕಾಶಗಳು ಇರ್ತವೆ, ಮೀನಿಗೆ ಅವಕಾಶವೇ ಇರುವುದಿಲ್ಲ. ಅಂತದ್ರಲ್ಲೂ ಕೂಡ ಇದು ಮಕ್ಕಳು ಮರಿಮಕ್ಕಳ ಜೊತೆಗೆ ಎಷ್ಟು ರಮಮಾಣ, ಸಂತೋಷ ಪಡ್ತಾ ಅತೀವ ತುಂಬಾ ಆನಂದಮಯವಾದಂತ ಜೀವನ ನಡೆಸ್ತಾ ಇರೋದು ನೋಡಿ ಅಸ್ಮಾಕಂ ಸ್ಪೃಹಾಂ ಉತ್ಪಾದಯತಿ. ನಮಗೂ ಕೂಡ ಯಾಕೋ ಈ ಸಂಸಾರದ ಕೌಟುಂಬಿಕ ಬದುಕಿನಲ್ಲಿ ಸ್ವಲ್ಪ ಕಾಲ ಕಳಿಬೇಕು ಅಂತ ಅನಿಸ್ತಾ ಇದೆ ಅಂತ ಆ ಸೌಭರಿ ಅಂದುಕೊಳ್ತಾನೆ ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನ ಮುಕ್ತಾಯ ಮಾಡೋಣ. ಮತ್ತೆ ನಾಳೆ ಮುಂದಿನ ಅನುಷ್ಠಾನ ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯೇರ್ವಾ ಬುದ್ಧ್ಯಾತ್ಮನಾ ವಾ ಅನುಚಿತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮತ್ತಸ್ಸು ಮಂಗಲಾಃ. ಕ್ಷೇಮಂ ನ ವಿಂದಂತಿ ವಿನಾಯದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. 75ರಿಂದ ನಾಳೆ ನಾವು ನೋಡ್ಬೇಕಾಗ್ತದೆ. ಶ್ರೀ ಹರಿಪ್ರಿಯತಾಂ.